ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾವು ಬಂದಿದ್ವಿ ದುಬಾರೆ ಕ್ಯಾಂಪ್ಗೆ. ಏನಾರು ಅಪ್ಡೇಟ್ಸ್ ಇದೆಯಾ ಏನು ತಿಳ್ಕೊಳ್ಳೋಣ ಬನ್ನಿ. ನೀವು ನೋಡ್ತಿದ್ದೀರಾ ವನರಾಜ ಕಾಡಿಂದ ಕರ್ಕೊಬಂದು ಇವಾಗ ಏನಿದೆ ಸರ್ಕಲ್ ನಿಲ್ಲಿಸ್ತಾ ಇದ್ದಾರೆ. ಸೀಗೆನೂ ಬರ್ತಾ ಇದ್ದಾನೆ ಈಗ, ಅದು ಫುಲ್ ಟ್ರೈನ್ ಆಗಿ ಇಂದಿರಾ ಪಕ್ಕ ನಿಲ್ತಾನೆ ಈಗ. ಒಳ್ಳೆ ಹೈಟ್ ಇದೆ ನೋಡಿ. ಹಾಗೆ ನೆಕ್ಸ್ಟು ನಮ್ಮ ಕಂಜನೂ ಬರ್ತಾ ಇದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ. ಈಗೆಲ್ಲ ಹೋಗಿ ಸರ್ಕಲಲ್ಲಿ ನಿಲ್ತಾರೆ. ಏನಂದರೆ ನಮ್ಮ ಚಾನಲಲ್ಲಿ ಹೆಣ್ಣಾನೇನು ತೋರಿಸಲ್ಲ ಅಂತಿದ್ರು. ನೀವು ನೋಡ್ತಾ ಇರ್ಬೋದು ಶ್ರೀವಿದ್ಯಾ ಹಾಗೂ ಕಾವೇರಿ. ಶ್ರೀವಿದ್ಯಾ ಬಂದು ಕುಳ್ಳ ರಾಮಣ್ಣ ಅಂತ ಭೀಮನ್ ಸಾಕಿದ್ರಲ್ಲ, ಅವರೇ ನೋಡ್ಕೋತಿರೋದು. ಇದು ಬಂದು ಕಾವೇರಿ. ಸುಮಾರು ವರ್ಷ ದಸರಾಲ್ಲಿ ಈ ಆನೆನೂ ಪಾಲ್ಗೊಂಡಿದೆ. ಇದಕ್ಕೆ ಸುಮಾರು 35ರಿಂದ 40 ವರ್ಷ ಅಂತ ಹೇಳ್ತಾರೆ. ಈಗ ನೋಡ್ತಿರ್ಬೋದು ಬರೋದು ನಮ್ಮ ವಿಜಯ ಆನೆ. ಇದು ಮತ್ತು ಅದು ಕಾವೇರಿ ಎರಡೂ ನಮ್ಮ ಅರ್ಜುನನಿಗೆ ಸಾಥ್ ಕೊಟ್ಟಿರೋ ಆನೆಗಳೇ. ದಸರಾದಲ್ಲಿ ಅಕ್ಕಪಕ್ಕ ಅಂಬಾರಿ ಹೊರ್ಬೇಕಾದ್ರೆ ಇವರಿಬ್ಬರೇ ತುಂಬ ಸಾಥ್ ಕೊಟ್ಟಿದ್ದಾರೆ. ಸುಮಾರು ಒಂದು 10ರಿಂದ 12 ದಸರಲ್ಲಿ ಪಾಲ್ಗೊಂಡಿದ್ದಾರೆ ಇವರಿಬ್ಬರು. ಈಗ ನೋಡ್ತಿರ್ಬೋದು ನಮ್ಮ ಮಾಸ್ತಿ ಆನೆ ಹಾಗೂ ನಂಜುಂಡ ಎರಡೂ ಒಳ್ಳೆ ಫ್ರೆಂಡ್ಸು. ಎರಡೂ ಯಾವಾಗಲೂ ಜೊತೆಲೇ ಕಟ್ತಾರೆ. ನಮ್ಮ ನಂಜುಂಡ ಆನೆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಬೇಕು. ಏನಂದರೆ ಇವನು 2014ರಲ್ಲಿ ಹಿಡಿದಾಗ ಇವನು ನೋಡಿದ ತಕ್ಷಣ ಆಫೀಸರ್ಸ್ ಎಲ್ಲ ಇವನು ಅಂಬಾರಿ ಆನೆ ಅಂತಲೇ ಸೆಲೆಕ್ಟ್ ಮಾಡಿಬಿಟ್ಟಿದ್ರು. ಇವನ ಹೈಟು, ಇವನ ದಂತ, ಇವನ ವೆಯ್ಟು, ಆಗಿದ್ದಿದ್ದು ವೆಯ್ಟು ಎಲ್ಲ ನೋಡಿ ಇವನ್ನ ಅಂಬಾರಿ ಆನೆ ಅಂತಲೇ ಸೆಲೆಕ್ಟ್ ಮಾಡಿದರು. ಧನಂಜಯಗಿಂತ ಮುಂಚೆನೇ ದುಬಾರೆಯಿಂದ ಏನಾರು ಆನೆ ಸೆಲೆಕ್ಟ್ ಆಗಿದೆ ಅಂದರೆ ಇದೇ ಫಸ್ಟ್ ಅಂಬಾರಿಗೆ. ಆದರೆ ಇವನಿಗೆ ಸಿಕ್ಕಾಪಟ್ಟೆ ಕೋಪ ಇದ್ದಿದ್ದರಿಂದ ಕ್ರಾಲಲ್ಲಿ ಹೊಡೆದು ಇವನ ದಂತ ಮುರಿದೋಯ್ತು ಅಂತ ಹೇಳಿದ್ರು. ಹಾಗೆ ನೋಡ್ತಾ ಇರ್ಬೋದು ನಮ್ಮ ಲೆಜೆಂಡ್ ದ ಕಿಂಗ್ ಹರ್ಷ. ಇವನ್ನ 1991ನಲ್ಲಿ ಕ್ಯಾಪ್ಚರ್ ಮಾಡಿದರು ಗಜೇಂದ್ರನ ಜೊತೆ. ಇವನು ಸುಮಾರು ಆಪ್ರೇಷನ್ಸಲ್ಲಿ ಭಾಗವಹಿಸಿದ್ದಾನೆ. ಇವನದು ವಿಶೇಷತೆ ಏನಂದರೆ ಕ್ರಾಲ್ ಕಟ್ಟೋದ್ರಲ್ಲಿ ನಿಸೀಮ ಅಂತಲೇ ಹೇಳ್ಬೋದು. ಇವನು ನಮ್ಮ ಗೋಪಿ ಹಾಗೂ ಕಂಜನ್. ಗೋಪಿಗೆ ಮದ ಬಂದ ಕಾರಣ ಅದು 3 ತಿಂಗಳಿಂದ ಎಲ್ಲೂ ಸಿಕ್ಕಿಲ್ಲ. ಆನೆ ಯಾರ ಕಣ್ಗೂ ಕಾಣಿಸಿಲ್ಲ, ಕಾಡಲ್ಲೇ ಇಟ್ಟಿದ್ದಾರೆ ಅದನ್ನ. ನೋಡೋಣ. ಈಗ ನೋಡ್ತಾ ಇರ್ಬೋದು ನಮ್ಮ ಕ್ಯಾಪ್ಟನ್ ಪ್ರಶಾಂತ. ಇವನು ಒನ್ ಆಫ್ ದ ಕಂಟೆಂಡರ್ ಅಂಬಾರಿಗೆ. ಇವನು ನಮ್ಮ ಧನಂಜಯ ಆಮೇಲೆ ಮಹೇಂದ್ರ 3 ಜನನೂ ಒಳ್ಳೆ ರೇಸಲ್ಲಿದ್ದಾರೆ. ಇವನು ಬಂದು ಸುಮಾರು 55 ವರ್ಷ. ಈಗ ಯಾವುದೇ ರೀತಿ ಕ್ಯಾಪ್ಚರಿಂಗ್ ಇದ್ದರೂ ಇವನ ಮೇಲೆ ಕೂತ್ಕೊಂಡು ಡಾಟ್ ಮಾಡೋದು. ಕ್ಯಾಪ್ಚರಿಂಗ್ ಅಂತ ಬಂದರೆ ಪ್ರಶಾಂತ ಮತ್ತು ನಮ್ಮ ಮಹೇಂದ್ರದ ಮೇಲೆ ತುಂಬ ಡಿಪೆಂಡೆನ್ಸಿ ಇರುತ್ತೆ. ಏನಕ್ಕಂದರೆ ಇದೆರಡು ಆನೆನೇ ಮೇನ್ ಸ್ವಲ್ಪ ಕೇಪಬಿಲಿಟಿ ಇರೋದು ಇವಾಗ ಸದ್ಯದ ಮಟ್ಟಿಗೆ, ಮಹೇಂದ್ರ ಹಾಗೂ ನಮ್ಮ ಪ್ರಶಾಂತ. ನೀವು ನೋಡ್ತಾ ಇರ್ಬೋದು ಫ್ಯೂಚರ್ ಸ್ಟಾರ್ ಅಯ್ಯಪ್ಪ. ಇವನು ಕ್ಯಾಂಪಲ್ಲೇ ಹುಟ್ಟು ಬೆಳೆದಂಥ ಮರಿ ಇವನು. ಈಗ ಬಂದು ಸ್ನಾನಕ್ಕೆ ಹೋಗ್ತಾ ಇದ್ದಾನೆ. ಇವನಿಗೆ ಒಳ್ಳೆ ಧೈರ್ಯ ಇದೆ ಅಂತ ಹೇಳ್ತಾರೆ ಎಲ್ಲರೂ. ನನ್ನ ಲಾಸ್ಟ್ ವಿಡಿಯೋದಲ್ಲಿ DRF ರಂಜನ್ ಅವರು ಹೇಳಿದರು ನೋಡಿ, ತುಂಬ ಒಳ್ಳೆ ಆನೆ ಅಂತೆ. ಈಗಲೇ ಕ್ಯಾಪ್ಚರಿಂಗ್ ಎಲ್ಲ ಬರ್ಬೋದು ನೆಕ್ಸ್ಟು ಇನ್ನೊಂದು 2 ವರ್ಷ ಆದರೆ. ಈಗ ನೋಡಿ ಸೀಗೆ ರೇಷ್ ಅಂತಂದು ಕೊಡ್ತಿದ್ದಾರೆ ಅವನಿಗೆ. ಎಷ್ಟು ಟೈಟ್ ಕಾಣ್ತಾ ಇದ್ದಾನೆ ನೋಡಿ. ಅವನು ಸುಮಾರು 9ರಿಂದ 9.5 ಅಡಿ ಇದ್ದಾನೆ. ಒಳ್ಳೆ ದಂತ ಬೇರೆ ಇದೆ, ಒಳ್ಳೆ ಲಕ್ಷಣ ಇದೆ ಆನೆ. ಒಂದು ಸ್ವಲ್ಪ ದಪ್ಪ ಆದರೆ ಸೂಪರಾಗಿ ಕಾಣ್ತಾನೆ ಮಾತ್ರ. ನೋಡ್ತಾ ಇರ್ಬೋದು. ಇವನ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ. ಕರಡಿನೂ ಬರಬೇಕು ಇವನ ಜೊತೆ, ಬರುತ್ತೆ ಇನ್ನೊಂದು 20ರಿಂದ 25 ದಿನ ಅಂತ ಹೇಳಿದ್ದಾರೆ. ಇವನ ಸ್ಪೆಷಲ್ ಸ್ಟೋರಿ ಇವನು. ಏನಂದರೆ ಇವನು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಆನೆ ನಮ್ಮ ದುಬಾರೆ ಕ್ಯಾಂಪಲ್ಲೇ. ಯಾರಿಗೂ ಗೊತ್ತಿಲ್ಲ ಅನ್ಕೋತೀನಿ. ಒಳ್ಳೆ ಆನೆ ಇವನು. ಫೈಟಿಂಗ್ ಚೆನ್ನಾಗಿ ಮಾಡ್ತಾನೆ ಎಲ್ಲ ಕಡೆನೂ. ಆದರೆ ಇವನ್ನ ಕರ್ಕೊಂಡು ಹೋಗಲ್ಲ ಎಲ್ಲೂ. ಏನಕ್ಕೆ ಅಂದರೆ ಲಾರಿ ಹತ್ತಕ್ಕೆ ಎದುರ್ತಾನೆ ಅಂತ. ಶ್ರೀರಾಮ ನೋಡ್ತಾ ಇರ್ಬೋದು, ಸೂಪರ್ ಆನೆ ಇದು. ಇದ್ರ ದಂತ, ಮುಖ ಲಕ್ಷಣ ಎಲ್ಲ ಸೂಪರ್. ಇವನು ಒಂದು ವರ್ಷ ದಸರಲ್ಲಿ ಬಂದಿದ್ದ. ಈಗ ಕ್ಯಾಪ್ಚರಿಂಗು ಅಂತಲೂ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಸ್ನಾನ ಮಾಡ್ಕೊಬಂದು ಲೈನಲ್ಲಿ ನಿಂತಿದ್ದಾನೆ ರೇಷನ್ಗೆ ನಮ್ಮ ಅಯ್ಯಪ್ಪ ಆನೆ. ಈಗ ನೆಕ್ಸ್ಟು ಒಂದು ಕಾರ್ಯಾಚರಣೆ ಇದೆ, ಬಿಗ್ ಅಪ್ಡೇಟ್. ಅಂದರೆ ಅದು ಟ್ರಾನ್ಸ್ಲೋಕೇಟ್ಗೋ ಇಲ್ಲಾಂದರೆ ಕ್ಯಾಪ್ಚರ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನೂ ಆದೇಶಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರಶಾಂತ ಇಲ್ಲ ಮಹೇಂದ್ರ ಇಬ್ಬರಲ್ಲೊಬ್ಬರು ಕ್ಯಾಪ್ಟನ್ಶಿಪ್ಪಲ್ಲಿ ನಡೆಯುತ್ತೆ ಗ್ಯಾರಂಟಿ. ಸದ್ಯದ ಮಟ್ಟಿಗೆ ಅದನ್ನು ಪೆಂಡಿಂಗಲ್ಲಿದೆ. ಹೇಳ್ತೀನಿ ನಾನೇ ಯಾವಾಗ ಅಂತ. ನೀವು ನೋಡ್ತಾ ಇರ್ಬೋದು ಧನಂಜಯ ಆನೆ ರೇಷನ್ ಕಾಯ್ತಾ ಇದ್ದಾನೆ. ಮಹೇಂದ್ರ, ಪ್ರಶಾಂತ ಹಾಗೂ ಧನಂಜಯ 3 ಜನಕ್ಕೂ ಒಳ್ಳೆ ಕಾಂಪಿಟೇಷನ್ ಇದೆ. ನಿಮ್ಮ ಪ್ರಕಾರ ಯಾರು ಅಂಬಾರಿ ಓರ್ತಾರೆ, ಯಾರಿದ್ದಾರೆ ಫಸ್ಟ್ ರೇಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಧನಂಜಯನೂ ಒಳ್ಳೆ ಆನೆ, ಮಹೇಂದ್ರನೂ ಒಳ್ಳೆ ಆನೆ, ಪ್ರಶಾಂತನೂ ಒಳ್ಳೆ ಆನೆ. ಆದರೆ ಪ್ರಶಾಂತಿಗೆ 5 ವರ್ಷ ಇದೆ. ಇವನು ಮಹೇಂದ್ರಂಗೆ ಮತ್ತು ನಮ್ಮ ಧನಂಜಯಂಗೆ ಇನ್ನೂ 15 ವರ್ಷ ಇದೆ. ಕಮೆಂಟ್ ಮಾಡಿ ಯಾರು. ಸುಗ್ರೀವ, ಗೋಪಿ, ಸಾರಥಿ ಮತ್ತು ರಂಜನ್ ಯಾವ ಆನೆನೂ ಇವತ್ತು ಕಾಣಿಸಿಲ್ಲ. ಏನಕ್ಕಂದರೆ ಎಲ್ಲ ಆನೆಗಳಿಗೂ ಮದ ಸ್ಟಾರ್ಟ್ ಆಗಿದೆ. ಆದ್ದರಿಂದೆಲ್ಲ ಕಾಡಲ್ಲೇ ಕಟ್ಟಿದ್ದಾರೆ.
ಇನ್ನು ಒಂದು 20 ದಿನ 25 ದಿನದಲ್ಲಿ ಗೋಪಿ ಆನೆ ಬರ್ಬೋದು. ಏನಕ್ಕೆ ದಸರಾ ಮುಗಿದ ತಕ್ಷಣ ಅದಕ್ಕೆ ಮದ ಸ್ಟಾರ್ಟ್ ಆಯಿತು. ಈಗ ಕಮ್ಮಿ ಆಗ್ತಾ ಬರ್ತಾಯಿದೆ. ಇನ್ನೊಂದು 15ರಿಂದ 20 ದಿನದಲ್ಲಿ ನೋಡ್ಬೋದು ನಮ್ಮ ಗೋಪಿ ಆನೆನ. ಥ್ಯಾಂಕ್ ಯು ಫ್ರೆಂಡ್ಸ್.